ರಸವೆಂಬ ತೈಲವನೆರೆದು ಕೇಳ್ರಪ್ಪ ಕೇಳ್ರಿ. ಯಾವುದು ಲಂಗು ಲಗನು ಅಂಕೆ ಹಾಕ್ತಾ ಇದೆ ಕುಪ್ಪೆರ ಶರಣರಂತೆ ಶರಣರು ಈ ಊರಾಧಾರ ನಡೀರಿ. ಜಗತ್ತು ವಿಶಾಲದ ಶರಣರಂದ್ರ ಒಂದು ಅಂತ ತಿಳ್ಕೊಂಡು ಏನು ಮಾಡ್ತಾ ನಮ್ಮನ್ನು ಬಡಿಯೋರ್ನ ನಾವು ಮುಗಿಸೋನು. ಹಾ, ಬಸವಣ್ಣರು ಹೇಳ್ಯಾರ, ಯಾರು ಯಾರನ್ನೂ ಕೊಲ್ಲಬೇಡ್ರಿ, ಹಿಂಸೆ ಮಾಡ್ಬೇಡ್ರಿ, ಬ್ಯಾಡ ಅಂದ್ರೆ ಜೋಡಿ ಕೂಡಿ ಇರೋದ ಬೇಡ. ಈ ಊರ ಬೇಡ, ಬನ್ನಿ ಬನ್ನಿ ಹೋಗೋಣ. ಕೇಳ್ರಪ್ಪ ಅವರನ್ನು ಹೇಳಿದ ಮುಗಿಸ್ರಿ. ಅಯ್ಯೋ, ನಮಗೆ ಯಾಕೆ ಹೋಗಿದ್ದೀರಾ? ಬಿಟ್ಟಿಲ್ಲ, ನಮ್ಮ ಪಾಡಿ ನಮ್ಮ ಮನೆ ಕಡೆ ಹೋಗಕತ್ತೀವಿ. ಅಲ್ಲ, ಆ ಶರಣರ್ಗೆ ಏನ್ ತಪ್ಪಾಯ್ತು ಅಂತ ಅವ್ರು ಒದಿತಾರ ಓಡಿಸ್ತಾರ. ನಾವು ಅವ್ರು ಕೂಡ ಹೋಗ ನಡೀರಿ. ಅವ್ರಿಲ್ಲದ ಏನಾದ್ರು ಸುಡ್ಕಾರದ. ಬನ್ನಿ ಬನ್ನಿ ಹೋಗೋಣ. ಶರಣರ ಶಿರಹರಿದವರ ಶಿರಹರಿಯೇ, ರಕ್ತ ದೋಪುಳಿ ಹರಿಯೇ, ಮರಣವೇ ಮಹಾನವಮಿ, ಕ್ರಾಂತಿ ಸಂಕ್ರಾಂತಿ ಸಂಘರ್ಷ ಸಂಗಮದ ಮಹಾಕ್ರಾಂತಿ. ಕ್ರಾಂತಿಯೊಳಗಿನ ಈ ಕ್ರಾಂತಿ ಮಹಾಕ್ರಾಂತಿ ಮಹಾಕ್ರಾಂತಿ. ಸಂಗನನಿನ ಬೆಳಗಿನೊಳಗೆ ಬೆಳಗುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮಥ ಗಣಗಳು, ಅಸಂಖ್ಯಾತ ಪ್ರಮಥ ಗಣಗಳು. ಕಂದನನಿನ ತಪ್ಪು ಕಾಣಿಸ್ತದೆ. ಜಮಾ ಖರ್ಚುಗಳ ಲೆಕ್ಕ ಒಂದಕ್ಕೊಂದು ತಾಳೆ ಆಗ್ತಿಲ್ಲ. ನಂಬಿಕಸ್ಥ ಸಿಬ್ಬಂದಿ ಬೇಕಾಗ್ಯಾರ. ನಮ್ಮ ಸಂಬಂಧಿ ಒಬ್ಬ ಹುಡುಗನನ್ನ ಕರೆಸಿ ಹೊರಗೆ ನಿಂತಾನ. ಚಲೋ ಇದ್ದಂಗೆ ಕಾಣ್ತಾನ. ತಾವು ಅಪ್ನೆ ಕೊಟ್ರ ಅವನ್ನ ಇಟ್ಕೊಂತೀನಿ ಪ್ರಭು. ಸಿದ್ಧ ದಂಡನಾಯಕರೇ, ತಾವು ಬುದ್ಧಿವಂತರು, ಶುದ್ಧ ಹಸ್ತರೆಂದೇ ತಿಳಿದು ನಿಮ್ಮನ್ನ ಈ ಕೆಲಸಕ್ಕೆ ನೇಮಿಸಿರೋದು. ಒಂದು ರಾಜ್ಯದ ಶಕ್ತಿ ಅಂದ್ರ ಸೇನಾ ಬಲ ಅಷ್ಟೇ ಅಲ್ಲ, ಆರ್ಥಿಕ ಸಂಪತ್ತು ಖರೆ. ಭಂಡಾರಕ್ಕೆ ಹಣ ಬರಬೇಕಾದ್ರೆ ತೆರಿಗೆ ವಸೂಲಿ ಸರಿಯಾಗಿರಬೇಕು. ಮಾಡೋ ಖರ್ಚುಗಳ ಮೇಲೆ ನಿಗಾ ಇರಬೇಕು. ಭಂಡಾರ ಬರಿದಾಗೋದ್ರೆ ದಿವಾಳಿ ಹೋಗ್ತೀವಿ. ಜನ ತಂಗಿ ಹೇಳ್ತಾರ, ಭಂಡಾರ ಬರಿದು ಮಾಡಿಕೊಂಡು ದಿವಾಳಿ ರಾಜ್ಯದ ರಾಜ ಆಗೇನು? ಈ ವಿಚಾರವನ್ನ ಮೊದಲೇ ಯಾಕೆ ತಿಳಿಸಲಿಲ್ಲ? ವ್ಯಕ್ತಿ, ಸಂಸ್ಥೆ, ರಾಜ್ಯ ಯಾರೇ ಆದರೂ ಅಲ್ಲಿನ ಹಣಕಾಸಿನ ಸ್ಥಿತಿ, ಲೆಕ್ಕಪತ್ರ ನಿರ್ವಹಣೆ, ಪ್ರಾಮಾಣಿಕ ಪಾರದರ್ಶಕತೆ ಆಡಳಿತಕ್ಕೆ ಘನತೆ ತರ್ತೈತೆ. ಘನತೆ ಕರೆಸಿ ನೋಡೋಣ ಎಂದು. ನಿನಗೆ ಈ ಕರುಣಿಕ ಕೆಲಸ ಮಾಡಕ್ ಬರ್ತದ? ತಿಳಿದಿದೆ ಮಹಾಪ್ರಭು. ಗುರುಗಳಾದ ಸಂಗಮನಾಥರು ವೇದ, ಶಾಸ್ತ್ರ, ಆಗಮ, ಉಪನಿಷತ್ತು, ಗಣಿತ, ವ್ಯಾಕರಣಾದಿಗಳ ಬಗ್ಗೆ ಕಲಿಸಿದ್ದಾರೆ. ಅವಕಾಶ ನೀಡಿದರೆ ನಿಷ್ಠೆಯಿಂದ ನಿರ್ವಹಿಸುತ್ತೇನೆ.
ಈತ ನನ್ನ ಸಂಬಂಧಿಯೂ ಆದ್ದರಿಂದ ನನಗೂ ಈತನ ಬಗ್ಗೆ ವಿಶ್ವಾಸವಿದೆ ಮಹಾಪ್ರಭು. ಆಗಲಿ, ಭಂಡಾರದಲ್ಲಿ ಯಾಕಿಂಗಾಯ್ತು, ಅದನ್ನ ಬೆಳೆಸೋಕೆ ಸರಿಪಡಿಸೋಕೆ ಏನು ಮಾಡಬೇಕಾಗೈತಿ ಅನ್ನೋದಕ್ಕ ಶೀಘ್ರ ಬಂದು ತಿಳಿಸಿ. ಅಪ್ಪಣೆ ಮಹಾಪ್ರಭು. ಬಸವಣ್ಣ, ನಾನು ನಿಷ್ಠೆಯಿಂದ ಲೆಕ್ಕಪತ್ರ ನೋಡ್ತಾ ಇದ್ರು ಏನೋ ವಂಚನೆ ನಡೀತಾ ಐತಿ ಅಂತ ಅನಿಸ್ತದೆ. ವ್ಯಕ್ತಿ, ಸಂಸ್ಥೆ, ರಾಜ್ಯ ಯಾರೇ ಆದ್ರೂ ಅಲ್ಲಿನ ಹಣಕಾಸಿನ ಸ್ಥಿತಿ, ಲೆಕ್ಕಪತ್ರ ನಿರ್ವಹಣೆ, ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಆಡಳಿತಕ್ಕೆ ಘನತೆ ಅದ. ಇದನ್ನು ವಿಚಾರ ಮಾಡಲಿಕ್ಕೆ ಬೇಕು. ಹೇಗೆ ಈಗ ನಿನಗೆ ನಮ್ಮ ವಾಡ್ಯದಾಗ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡಿ ಅಂದಾಗ ನಿನ್ ಜೋಡಿ ಯಾರ್ಯಾರಿದ್ದಾರೆ? ನನ್ ಜೋಡಿ ಅಕ್ಕ ರಾಗಮ್ಮ ಅದಾಳೆ. ಹಾ, ನನಗೆ ಕೆಲಸ ಮಾಡುವ ಅವಕಾಶ ಮಾಡಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮ್ಗ ಹೆಸರು ಬರಂಗ ನಡ್ಕೋತೀನಿ. ಆಗಲಿ, ಇಬ್ರು ಒಟ್ಟಾಗಿ ಇರಿ. ಈಗಿಂದಾನ ಕೆಲಸ ಆರಂಭ ಮಾಡೋದು. ಎಲ್ಲ ಶರಣ ಶರಣೆಯರಿಗೂ ಶರಣು ಶರಣಾರ್ಥಿಗಳು. ಬಸವಣ್ಣ ತಾವು ಮಹಾಮಂತ್ರಿಗಳು, ಉತ್ತಮ ಕುಲದಲ್ಲಿ ಹುಟ್ಟಿದಂತಹ ಜ್ಞಾನಿಗಳು. ಕೆಳ ಜಾತಿಯ ನಮಗೆ ತಮ್ಮ ಕುಲ ಇರೋದಂದ್ರ ನಮ್ಮ ಸೌಭಾಗ್ಯ. ಹಾಗೆನ್ನದಿರಿ ಕಕ್ಕಯ್ಯನವರೇ. ನಿಮ್ಮ ಮನೆಯ ದಾಸಿಯ ಮಗನಾನು ಎಂದು ಭಾವಿಸಿ ಜಾತಿಯ ಕಟ್ಟಳೆಯನ್ನ ಕಿತ್ತು ಶರಣರಾದ ನಮಗೆ ಆ ಜಾತಿಯ ಕಳಂಕದ ನೆನಪು ಬೇಡ. ಹುಟ್ಟು, ಸಾವು, ಸಂದರ್ಭಗಳೇ ಜಾತಿ ಗುರುತಿನ ಮೂಲಗಳಾಗಿರುವುದರಿಂದ ಅವುಗಳ ಪ್ರಾಮುಖ್ಯತೆ ಮರೆತು ಅವೆರಡರ ಮಧ್ಯದ ಬದುಕಿಗಷ್ಟೇ ನಾವು ಬೆಲೆ ಕೊಡೋಣ. ನಾವೆಲ್ಲ ಆ ಸಂಗಮನಾಥನ ಬಹುರೂಪಗಳಷ್ಟೇ. ಎಲ್ಲಿ, ಯಾರಿಗೆ, ಯಾವ ಜಾತಿಗೆ ಹುಟ್ಟಿದ್ದೇವೆ ಎನ್ನುವುದಕ್ಕಿಂತ ಹೇಗೆ ಬದುಕುತ್ತೇವೆ ಎನ್ನುವುದು ಮುಖ್ಯ. ಹುಟ್ಟಿನ ಮೂಲ ಮುಖ್ಯವಾಗುವುದು ಜಾತಿ ವ್ಯಸನಿಗಳಿಗೆ ವಿನಃ ಅದನ್ನ ತೊರೆದ ಶರಣರಿಗಲ್ಲ. ಹೋಗಲಿ ಬಿಡಿ, ಅದರ ಬಗ್ಗೆ ಚರ್ಚೆ ಏಕೆ? ನಾನು ಹಾರವನೆಂದಾದರೆ ನಿಮ್ಮಿಂದ ಮುಟ್ಟಿಸಿಕೊಳ್ಳದೆ ನಾನೂ ಅಸ್ಪೃಶ್ಯ. ನಾಲ್ಕು ಗೋಡೆಗಳ ಮಧ್ಯದ ಈ ಮಂಟಪದೊಳಗೆ ನಾವು ಹೇಗಿದ್ದೇವೋ ಹಾಗೆಯೇ ಗೋಡೆಗಳಿರದ ಸಮಾಜದೊಳಗೂ ಬದುಕುವುದು ನಮ್ಮ ಗುರಿಯಲ್ಲವೇ? ಓಹೋ, ಕುಳಿತುಕೊಳ್ಳಿ ಶರಣರೇ, ಕುಳಿತುಕೊಳ್ಳಿ. ಮದುವೆ ಮಂಟಪ ಸಕಲ ಜೀವಿರಾಶಿಗಳಿಗೆಲ್ಲ ಈ ಭೂಮಿನ ಸ್ವರ್ಗ. ಮಾಡೋದು ನಮ್ಮ ಕೆಲಸ ಅಂತ ನಮಗೆ ನೀವೇ ಕಲಿಸಿ. ಸ್ವರ್ಗ ನರಕಗಳು ಬೇರೆಲ್ಲೂ ಇಲ್ಲ ಮಾಚಿದೇವರೇ. ಸತ್ಯವ ನುಡಿಯುವುದೇ ಸ್ವರ್ಗಲೋಕ, ಮಿಥ್ಯವ ನುಡಿಯುವುದೇ ನರಕಲೋಕ. ಸುಳ್ಳು ಹೇಳಿ ಸೌಧ ಕಟ್ಟಿದವರು, ಸತ್ಯ ಮಾರ್ಗದಲ್ಲಿ ಸಾತ್ವಿಕರಾಗಿ ಬದುಕಿದವರು ಮರಳಿ ಹೋಗುವುದು ಅದೇ ಮಣ್ಣಿಗೆ. ಇದೆ ಎನ್ನುವುದು ಆಸ್ತಿಯಾಗುವುದಾದರೆ ಇಲ್ಲ ಎನ್ನುವುದು ಆಸ್ತಿಯಾಗಬಹುದಲ್ಲವೇ? ಹೇಳಿ ಕೇಳಿ ನಾವು ಕೆಳ ಜಾತಿಯವರು, ಕಸ್ಬು ಕೂಡ ಅಂತದ್ದೈತಿ. ಅದ ಕಸ್ಬಿಟ್ಕೊಂಡು ಜಾತಿ ಬಿಟ್ಟು ಶರಣರಾಗಿವೆ ಅಂದ್ರ ಜನ ಹೆಂಗ್ ನಂಬ್ತಾರ? ನೀವ ಹೇಳ್ರಣ್ಣ. ಹೌದು ಅಣ್ಣ, ಪೂಜೆ ಮಾಡೋರು, ವೇದ ಓದೋರು, ಮಂತ್ರ ಹೇಳೋರಿಗೆ ನಮ್ ಕಸ್ಬನ ಅವ್ರದಕ್ಕೆ ಸಮಾಂತ ಒಪ್ಕೊಳ್ಳಕ್ಕೆ ಸಾಧ್ಯನ ಅಣ್ಣ? ಸುಮ್ನೆ ನಮ್ ಕಸ್ಬು ನಾವೇ ಮಾಡ್ತಾ ನಮ್ ಜಾತಿನಾಗ ಶಿವ ಅಂತ ಬದುಕೋಣಂತ ಮಾಡಿವಿ. ಬಸವಣ್ಣ, ಸುಮ್ನೆ ಉತ್ತಮಸ್ಥರ ಉಸಬ ಯಾಕಂತ ಅಣ್ಣವರೇ? ಹರಳಯ್ಯನವರೇ, ನಾವು ಬದುಕೋದಕ್ಕೆ ಮಾಡೋ ಕೆಲಸವನ್ನ ಕಸುಬು ಅಂತೀವಿ. ಪುರೋಹಿತ್ಯಾನು ಕಸುಬು, ಪುಟ್ಟಿ ಮಾಡೋದು ಕಸುಬು. ಬಟ್ಟಿ ಹೊಲಿಯೋದು ಹೇಗೋ ಚಪ್ಲಿ ಹೊಲಿಯೋದು ಅಷ್ಟೇ. ಚಪ್ಲಿ ಹಾಕೋರು ಅದನ್ನ ಮಾಡೋರ್ನ ಕೀಳು ಅನ್ಬಾರ್ದು. ಕ್ಷೌರ ಮಾಡಿಸ್ಕೊಳ್ಳೋರು ಕ್ಷೌರಿಕನನ್ನ ಕೀಳಾಗಿ ನೋಡೋದು ಯಾಕೆ? ಈ ಮೇಲು ಕೀಳು ಅನ್ನೋ ಸಂಘರ್ಷನ ನಾವು ಹೆದರಿಸಲೇಬೇಕು. ಸಂಘರ್ಷ ಇಲ್ಲದೆ ಸಮಾನತೆ, ಸಾಮರಸ್ಯ ಸಾಧ್ಯ ಅದೇನು? ಅಣ್ಣ, ಮೇಲ್ನೋರ ವಿರೋಧ ಕಟ್ಕೊಂಡ್ರ ಅವರು ನಮ್ಮ ಸರಕನ್ನು ಕೊಂಡ್ಕಡಿಲ್ಲ ಅಂದ್ರ, ನಮ್ಮನ್ನ ಕೆಲ್ಸಕ್ಕೆ ಸೇರ್ಸ್ಕೊಳ್ಳಿಲ್ಲ ಅಂದ್ರೆ ನಾವೆಲ್ಲ ಬದುಕೋದ್ ಹೆಂಗಂತ? ಹಂಗಾಗ್ಲಿಕ್ಕಿಲ್ಲ. ಆದ್ರೂ ಅದು ಕ್ಷಣಿಕ. ಅವ್ರಿಗೆ ಚಪ್ಲಿ ಇಲ್ಲದೆ ನಡೆಯೋಕೂ ಆಗಲ್ಲ, ಅದನ್ನ ಮಾಡ್ಕೊಳ್ಳೋಕೂ ಆಗಲ್ಲ. ಅದಕ್ಕೆ ಇದು ಅವರಿಗೆ ತಿಳಿಯೋ ಹಂಗ ನಾವ ತಿಳಿಸ್ಬೇಕು, ಮತ್ತೆ ನಡ್ಕೋಬೇಕು. ನಾವು ಮಾಡೋ ವಸ್ತುಗಳನ್ನ ಚೆನ್ನಾಗಿ ಮಾಡಿ ಅದ್ರ ಬೆಲೆ ಎಷ್ಟಾಗ್ತದೋ ಅಷ್ಟ ತಗೋಬೇಕು. ಹೆಚ್ಚು ತಗೊಂಡ್ರೆ ಹಂಗಾಗ್ತದೆ, ಕಡಿಮೆ ಆದ್ರೆ ಬದುಕಂಗಿಲ್ಲ. ನಾವು ಮಾಡೋ ಕೆಲಸದಾಗ ನಿಷ್ಠೆ, ಪ್ರೀತಿ ಇದ್ದು
ತಗೊಳ್ಳೋ ಪ್ರತಿಫಲದಾಗ ತೃಪ್ತಿ ಇರಬೇಕು. ನಾವು ಮಾಡ್ಕೊಂಡ ಅಸಮಾನತೆನ ನಾವೇ ಸರಿ ಮಾಡ್ಕೋಬೇಕಲ್ಲ. ನಾವ್ ಕೆಲಸ ಬೇಕಾದ್ರೆ ಹೆಚ್ಚು ಮಾಡೋಣ, ಆದ್ರೆ ತಗೊಳ್ಳೋ ಬೆಲೆ ಮಾತ್ರ ನಮ್ಮ ಒಂದು ದಿನದ ಜೀವನಕ್ಕೆ ಎಷ್ಟು ಬೇಕಾ ಅಷ್ಟ ಸಾಕಲ್ಲ. ಅಕ್ಕಿ ವ್ಯಾಪಾರದವ್ರ ಜಾಗದಾಗ ಬಿಟ್ಟಕ್ಕಿ ಆಗೋ ಕೆಲಸ ನಂದು. ಒಂದು ದಿನ ಒಂದು ಇಡೀ ಅಕ್ಕಿನ ಜಾಸ್ತಿ ತಂದಿದ್ದಕ್ಕ ಈ ಸಕ್ಕಿ ಆಸೆ ನಮಗೆ ಯಾಕೆ? ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗಲ್ಲ. ನಮಗ ಆ ಶಿವನ ಮೇಲಿನ ಭಕ್ತಿಯ ಆಸ್ತಿ ಅನ್ನೋದ. ಆಹಾ, ಎಂಥ ಮಾತು ಮಾರಣ್ಣನವರೇ! ಅಕ್ಕ ಲಕ್ಕಮ್ಮನ ಈ ಮಾತುಗಳು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಹಿಂಗ ಮೆಚ್ಚಿ ಅಹುದರುದೆನಬೇಕು. ನಾಳಿನ ಬದುಕಿಗೆ ಭದ್ರತೆ ಅಂತ ಕೂಡಿ ಹಾಕೋ ಮನಸ್ಸು ನಮ್ಮ ಆಸೆನ ಅತಿ ಆಸೆಗೇರಿಸಿ ಆಸ್ತಿ ದಾಹನ ಹೆಚ್ಚು ಮಾಡಿ ಈ ಕ್ಷಣದ ನೆಮ್ಮದಿನ ಕೆಡಿಸ್ತದೆ. ಅದಕ್ಕೆ ನಾನು ಈಗಲೇ ಹೇಳ್ತೀನಿ, ಹೊಂದಿನೊಳಗೊಂದೊರೆಗೆ ಸೀರೆಯೊಳಗೊಂದೆಳಿಗೆ ಅನ್ನದೊಳಗೊಂದಗುಳ ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ನಿಮ್ಮ ನಿಮ್ಮ ಪುರಾತನರ ಆಣೆ. ನನ್ನ ತಲೆದಂಡ ಸತ್ಯ ಶುದ್ಧ ಮನಸ್ಸಿನಿಂದ ಮಾಡೋ ಕೆಲಸವನ್ನ ಕಾಯಕ ಅನ್ನೋಣ. ನಾವಾದ್ರೂ ಮಾಡೋ ಕೆಲ್ಸನ ಶಿವಪೂಜೆ ಅನ್ಕೊಂಡಿವಿ. ಅದಕ್ಕ ಕಟ್ಕೊಂಡ ಈ ಇಷ್ಟಲಿಂಗನ ಸಾಕ್ಷಿ ಆಗದ. ಈ ಕಾಯಕನ ಕೈಲಾಸ ಅಲ್ಲ ಮತ್ತ. ಕೈಲಾಸದಲ್ಲಿ ಸಿಗೋ ಸುಖ ಮಾಡೋ ಕಾಯಕದೊಳಗೆ ಸಿಕ್ಕಾಗ ಕಾಣದಿರೋ ಆ ಕೈಲಾಸದ ಆಸೆಯಾದ್ರೂ ಯಾಕೆ ಬಂದಿತ್ತು? ಲಕ್ಕಮ್ಮನವರೇ, ನಾವು ಮಾಡೋ ಕೆಲಸ ನಮ್ಮ ಸುಖಕ್ಕಷ್ಟೇ ಅಂದ್ಕೊಂಡ್ರೆ ಅದು ಕಾಯಕ ಆಗಂಗಿಲ್ಲ. ಎಲ್ಲರಿಗಾಗಿ ಅಂದ್ಕೊಂಡ್ರೆ ಅದರೊಳಗೆ ನಮ್ಮ ಪಾಲು ಇರ್ತೈತಲ್ಲ. ಮೋಸ ವಂಚನೆ ಸ್ವಾರ್ಥದಿಂದ ಮಾಡೋ ಕೆಲಸ ಕಾಯಕ ಅಲ್ಲ, ಅದು ಸತ್ಯ ಶುದ್ಧವಾದುದು. ಅದರೊಳಗೆ ತಲ್ಲಿಲ್ಲದಷ್ಟು ಉತ್ಪಾದನಾಗೋ ವಸ್ತು ಇಲ್ಲ ಸೇವೆ ಮೆಚ್ಚೋ ಹಂಗಿರ್ತಾರ. ಹೌದಲ್ಲ, ಅದಕ್ಕ ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗ ಹರಿಯಬೇಕು. ಏಕೆಂದರೆ ನಾವು ಕಾಯಕ ಮಾಡುವುದೇ ಗುರು ಲಿಂಗ ಜಂಗಮಕ್ಕಾಗಿ. ಹೌದು, ಗುರು ಲಿಂಗ ಜಂಗಮಕ್ಕಾಗಿ. ಹಾಸನಿಕ್ಕಿ ಸಾಲಿಗನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರವನಾದ, ವೇದವನೋದಿ ಹಾರವನಾದ, ಆಸಿ ಕಮ್ಮನಾದ, ಬೀಸಿ ಮಲಿವಾಳನಾದ, ಕಾಸಿ ಕಮ್ಮರ, ಕಾಸಿ ಕಮ್ಮರ, ಕಾಸಿ ಕಮ್ಮರನ. ಅಂಗದುಡನು ಇತ್ತು ಲಿಂಗವ ಹಿಂಗಿ ಪೂಜಿಸಬೇಕು, ಹಿಂಗದ ಪೂಜೆಯ ಮರಿದೊಡೆ ನಮ್ಮ ಕೂಡಲ ಚೆನ್ನ ಸಂಗಯ್ಯನಲ್ಲಿ.